ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ನವ ಸಮಾಜ ಕಟ್ಟಲು ಶ್ರಮಿಸಿದ ಬಸವಣ್ಣನವರ ತತ್ವಗಳು ಇಂದಿಗೂ ದಾರಿದೀಪ ಎಂದು ಸಚಿವ ಡಾಕ್ಟರ್ ಶ್ರೀನಿವಾಸ್ ಪಾಟೀಲ್ ಹೇಳಿದರು. ಸೋಮವಾರ ಕಲಬುರಗಿ ನಗರದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಶ್ರೀ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿ ಆವರಣ ಜಗತ್ವೃತ್ತದಲ್ಲಿ ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಇಡೀ ವಿಶ್ವವನ್ನೇ ಇನ್ನೂ ಕಲ್ಪನೆ ಮಾಡದೇ ಇರ್ತಕ್ಕಂಥ ಸಮಾನತೆ, ಸಮಾಜದಲ್ಲಿ ಎಲ್ಲರೂ ಸಮಾನರು ಅಂತಕ್ಕಂಥ ಭಾವನೆ, ಆ ಒಂದು ಹೊಸ ಕಲ್ಪನೆ ನಮ್ಮ ಜಿಡ್ಡುಗಟ್ಟು ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳು, ಇಲ್ಲಿರ್ತಕ್ಕಂಥ ಮೇಲು ಕೀಳು ಅಂತಕ್ಕಂಥ ಭಾವನೆಗಳನ್ನು ತೆಗೆದುಹಾಕಿ ಒಂದು ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ಏನು ಅಣ್ಣ ಬಸವಣ್ಣನವರು ಹುಲಕೊಬ್ಬ ಶರಣರನ್ನ ಗುರುತಿಸಿ ಅನುಭವ ಮಂಟಪಕ್ಕೆ ಕರೆತಂದು ಏನು ಅಲ್ಲಿ ಒಂದು ವೈಚಾರಿಕ ಕ್ರಾಂತಿಯನ್ನ ಮಾಡಿದ್ರು. ಇದು ಬಹಳ ವಿಶೇಷವಾಗಿದೆ. ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಮೆರುಗು ಯಾವಾಗ ಬರ್ತದಂತಂದ್ರೆ ಅಣ್ಣ ಬಸವಣ್ಣನವರು ಸಮಾಜದಲ್ಲಿ ಯಾರು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನ, ಯಾರಿಗೆ ದನಿ ಇಲ್ದಿರ್ತಕ್ಕಂಥ ಜನ, ಯಾರನ್ನ ಸಮಾಜ ಮುಟ್ಕೊಳ್ಳೋಕ್ಕೂ ರೆಡಿ ಇರಲಿಲ್ಲ, ಆ ಸಂದರ್ಭದಲ್ಲಿ ಅಂಥವರನ್ನ ಅಪ್ಪಿಕೊಂಡು ಸಾಕ್ಷಾತ್ ಸಂಗಮನಾಥನೇ ಅಂತಕ್ಕಂಥ ಭಾವನೆಯಿಂದ ಅವರನ್ನ ಪ್ರೀತಿಸ್ತಕ್ಕಂಥ ಅವರೆಲ್ಲರನ್ನ ಅನುಭವ ಮಂಟಪಕ್ಕೆ ಕರೆತಂದು ಅಲ್ಲಿ ಒಂದು ಏನು ವಿಶ್ವದ ಮೊದಲನೇ ಪಾರ್ಲಿಮೆಂಟ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಅಲ್ಲಿ ಮುಕ್ತವಾಗಿರ್ತಕ್ಕಂಥ ಚರ್ಚೆ, ಆ ಚರ್ಚೆಗೆ ಅಣ್ಣ ಬಸವಣ್ಣನವರ ಔದಾರ್ಯತೆ ಎಷ್ಟಿತ್ತು ಅಂತಂದ್ರೆ ಯಾವುದೇ ಒಂದು ವಚನ. ನಂತರ ಕರ್ನಾಟಕ ರಾಜ್ಯ ನೀತಿ ಹಾಗೂ ಯೋಜನಾ ಆಯೋಗದ ಉಪಾಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದಂಥ BR ಪಾಟೀಲ್ ಅವರು ಮಾತನಾಡಿದರು. ಇವತ್ತು ಅನೇಕ ಕಡೆ ಬಡದಾಟ ನಡೀತಾ ಇದೆ. ಇವತ್ತು ಕೂಡ ಹಸಿವಿನ ಸಮಸ್ಯೆ ಇದೆ. ಇವತ್ತು ಕೂಡ ಜಾತಿ ಭೇದ ಭಾವ ಸಮಸ್ಯೆ ಇದೆ. ಇವತ್ತು ಕೂಡ ನಿರುದ್ಯೋಗ ಇದೆ. ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಬಸವಣ್ಣ ಅಂತ ನಾವೆಲ್ಲ ಹೇಳಬೇಕಾಗ್ತದೆ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಸಮಾಜವಾದಿ ಸಿದ್ಧಾಂತವನ್ನು ಹೇಳಿಕೊಟ್ಟಂಥವ ಬಸವಣ್ಣ. ಬಹುಶಃ ಜಗತ್ತಿನಲ್ಲಿ ಯಾವುದೂ ಕ್ರಾಂತಿ ಆಗಿರಲಿಲ್ಲ. ಫ್ರೆಂಚ್ ಕ್ರಾಂತಿ ಆಗಿರ್ಬೋದು, ರಷ್ಯಾ ಕ್ರಾಂತಿ ಆಗಿರ್ಬೋದು, ಬೇರೆ ಬೇರೆ ಕ್ರಾಂತಿಗಳಾಗಿರ್ಬೋದು. ಆದರೆ ಜಗತ್ತಿನಲ್ಲಿ ಮೊದಲನೇ ಕ್ರಾಂತಿ ಮಾಡಿದಂಥ ಸಮಾಜವಾದಿ ಬಸವಣ್ಣ. ಸಮಾಜದಲ್ಲಿ ಸಮಾನತೆ ತರುವಂಥ ಪ್ರಯತ್ನವನ್ನು ಮಾಡಿದನು ಬಸವಣ್ಣ. ಎಷ್ಟು ಅಪ್ಪಟ ಸಮಾಜವಾದಿ ಅಂದರೆ ಈ ಸಂಪತ್ತಿನ ಕೇಂದ್ರೀಕರಣ, ಕ್ರೋಢೀಕರಣಕ್ಕೂ ಕೂಡ ಬಹಳ ಕಠೋರವಾಗಿ ಮಾತಾಡಿದ್ದಾನೆ. ಒಂದ್ಸಲ ಬಸವಣ್ಣನ ಮನೆಗೆ ಕಳ್ಳರು ಬರ್ತಾರೆ. ಬಸವಣ್ಣನ ಮನೆ ಕಳ್ಳರು ಬಂದ ನಿಲಂಬ ಕೇಳ್ತಾಳೆ, ಇಲ್ಲ ಕಳ್ಳರು ಬಂದಿದ್ದಾರೆ ಅಂತ. ಬಸವಣ್ಣ ಹೇಳ್ತಾನೆ, ಯಾಕೆ ಓದಿರ್ತೀನಿ ನೀನು, ಯಾಕೆ ಓದಿರ್ತಿ? ಕಳ್ಳನ ಮನೆಗೆ ಮಹಾಗಳ್ಳ ಬಂದಿದ್ದಾನೆ, ಕಳ್ಳನ ಮನೆಗೆ ಮಹಾಗಳ್ಳ ಬಂದಿದ್ದಾನೆ, ಎತ್ತಿ ಕೊಡದೆ ಚಂಡಾಲಿಗೆ ಎತ್ತಿ ಅಂತ ಹೇಳ್ತಾರೆ. ಅಂದ್ರೆ ನನ್ನಂತೆಗಿರುವಂಥ ಸಂಪತ್ತಿ ಕೂಡ ನಾನು ಕಳ್ತನ ಮಾಡೋದಿದೆ ಹೊರತಾಗಿ ನಂದಲ್ಲ, ಅದು ಸಮಾಜದ ಆಸ್ತಿ ಅಂತ ಬಸವಣ್ಣ ಹೇಳ. ಇಷ್ಟು ಕಠೋರ ಮಾತಿನಲ್ಲಿ ಯಾರು ಕೂಡ ಹೇಳಿಲ್ಲ. ಅದಕ್ಕೆ ನಾವು ದೊಡ್ಡ ಸಮಾಜವಾದಿ ಅಂತಲೂ ಹೇಳ್ತಾ ಇದ್ದೀವಿ. ಇವತ್ತು ವಚನ ಸಾಹಿತ್ಯ ಕನ್ನಡದಲ್ಲಿ ಬಂದ ಕಾರಣಕ್ಕಾಗಿ ಪ್ರಸಾರ ಆಗಿಲ್ಲ. ಇತ್ತೀಚೆಗೆ 20-25 ವರ್ಷಗಳಲ್ಲಿ ಈ ವಚನ ಸಾಹಿತ್ಯ ಬಹುತೇಕ ಜನರಿಗೆ ಮುಟ್ತಾ ಇದೆ. ಅದ್ರ ಬಗ್ಗೆ ಪ್ರಶಂಸೆ ಮುಟ್ತಾ ಇದೆ. ಬಹಳ ಜನ ಹೋಗ್ತಾ ಇದ್ದಾರೆ. ಇದಕ್ಕೆ ಇನ್ನೂ ಬೇರೆ ಬೇರೆ ಭಾಷೆಯಲ್ಲಿ ಮಾಡುವಂಥ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅಪ್ಪ ಅವರು ಷಟಸ್ಥಲ ಧ್ವಜಾರೋಹಣ ನೆರವೇರಿಸಿದರು. ಶ್ರೀ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಗೆ ಎಲ್ಲ ಗಣ್ಯರು ಹಾಗೂ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಸಲ್ಲಿಸಿದರು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಲಂಪ್ರೂ ಪಾಟೀಲ್, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಿವೃತ್ತ ಪ್ರಾಧ್ಯಾಪಕ ಹಾಗೂ ಆರ್ಥಿಕ ತಜ್ಞ ಡಾಕ್ಟರ್ TR ಚಂದ್ರಶೇಖರ್, ವಿಧಾನ ಪರಿಷತ್ ಸದಸ್ಯರಂತ BG ಪಾಟೀಲ್, ಶಶೀಲ್ ನಮೋಶಿ, ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಅಧ್ಯಕ್ಷರಾದಂಥ ಶರಣು ಮೋದಿ, ಜಿಲ್ಲಾಧಿಕಾರಿ B ಫೌಜಿಯಾ ತರುಣಂ, ಪೊಲೀಸ್ ವರಿಷ್ಠಾಧಿಕಾರಿ ಅಡೂರು ಶ್ರೀನಿವಾಸಲು, ಮಹಾನಗರ ಪಾಲಿಕೆ ಆಯುಕ್ತ ಅವಿನಾಶ್ ಶಿಂದೆ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಸಹಾಯಕ ಆಯುಕ್ತೆ ಸಾಹಿತ್ಯ ಆಲತ್ಕಟ್ಟಿ ಸೇರಿದಂತೆ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್, RJ ಶೆಟ್ಗಾರ್, ರವೀಂದ್ರ ಶಾಬಾದಿ ಸೇರಿದಂತೆ ಉಪಸ್ಥಿತರಿದ್ದರು.
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.